ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ನ್ಯೂಸ್ ಫಸ್ಟ್ ಚಾನೆಲ್ನ CEO ಆಗಿರ್ತಕ್ಕಂಥ ಆರ್ ರವಿಕುಮಾರ್ ಸರ್ ಅವರೇ, CA ಮ್ಯಾಂಗ್ಳೂರಿನವರು ಸುಬ್ರಹ್ಮಣ್ಯ ಕಾಮತ್ ಅವರು ಇದ್ದಾರೆ, ಸುಬ್ರಹ್ಮಣ್ಯ ಕಾಮತ್ ಅವರೇ, ಹಾಗೆಯೇ ಈ ಕಾಲೇಜಿನ ಚೇರ್ಮನ್ ಆಗಿರ್ತಕ್ಕಂಥ ಶ್ರೀ ಸುಮಂತ್ ಕುಮಾರ್ ಜೈನ್ ಸರ್ ಅವರೇ, ಹಾಗೆಯೇ ಮತ್ತೊಬ್ಬ ಕಾಲೇಜಿನ ಫೌಂಡರ್ ಆಗಿರ್ತಕ್ಕಂಥ ಅಭಿರಾಮ್ ಸರ್ ಅವರೇ, ಪ್ರಿನ್ಸಿಪಲ್ ಆಗಿರ್ತಕ್ಕಂಥ ಡಾಕ್ಟರ್ ನವೀನ್ ಕುಮಾರ್ ಸರ್ ಅವರೇ, ಹಾಗೆಯೇ ಅರವಿಂದ್ ಕಾರಂತ್ ಅವರೇ. ಈ ದಿನದ ಕಾರ್ಯಕ್ರಮವನ್ನು ನೋಡಿದಾಗ ಹಾಗೆಯೇ ಇಲ್ಲಿ ನಾವು ಕೆಲವೊಂದು ಅಚೀವರ್ಸ್ಗೆ, ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಒಂದಷ್ಟು ಬಹುಮಾನಗಳನ್ನು ಅರ್ಪಣೆ ಮಾಡುವಂಥ ಸಂದರ್ಭದಲ್ಲಿ ನನಗೆ ಅನಿಸಿದ್ದು ಸರಸ್ವತಿ ದೇವಿಯ ನರ್ತನ ಅಂತೇಳಿ. ಈ ಒಂದು ಕ್ಯಾಂಪಸ್ಸಿಗೆ ವಿದ್ಯಾಸಾಗರ ಕ್ಯಾಂಪಸ್ ಅಂತಲೂ ಹೇಳಿದಿರಿ. ಇದೊಂದು ಸಾಗರ ಅನ್ನೋದು ಹಾಗೆಯೇ ಅಕ್ಷರ ಸಹ ಸತ್ಯ ಅಂತೇಳಿ ಗೋಚರ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ, ಹಾಗೂ ಈ ಕಾಲೇಜಿನ ಅಧ್ಯಾಪಕ ವೃಂದದವರೇ, ಬೋಧಕೇತರ ವೃಂದದವರೇ, ಹಾಗೂ ಎಲ್ಲ ನೌಕರ ವೃಂದದವರೇ ಹಾಗೂ ಪೋಷಕರೇ, ಎಕ್ಸೆಲ್ PU ಕಾಲೇಜಿನ ಪರ್ವದಲ್ಲಿ ನಾನು ಭಾಗವಹಿಸಿರ್ತಕ್ಕಂಥದ್ದು ನನ್ನ ಪುಣ್ಯ ಅಂತೇಳಿ ನಾನು ಭಾವಿಸ್ತಾ ನಾನು ಒಂದೆರಡು ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ ನಹಿ ಜ್ಞಾನೇನ ಸದೃಶಂ ಅಂತೇಳಿ ಒಂದು ಭಗವದ್ಗೀತೆಯ ವಾಕ್ಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರ ಅರ್ಥ ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅಂತೇಳಿ. ಅದು ಇವತ್ತಿನ ಕಾಲಕ್ಕೆ ನಿಜವಾಗಲೂ ಅಕ್ಷರ ಸಹ ಸತ್ಯ. ಭಗವದ್ಗೀತೆಯನ್ನು ನಾವು ಉದಾಹರಣೆ ತೆಗೆದುಕೊಂಡ್ರೆ ಅದು ಅತ್ಯಂತ ಪ್ರಾಚೀನವಾದ ಕಾಲದಲ್ಲಿ ಹೇಳಿರ್ತಕ್ಕಂಥ ಮಾತು ಇವತ್ತಿಗೂ ಅದು ಸತ್ಯವಾಗಿ ಅದು ನಡೀತಾ ಇದೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಸಿಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ನಾಲೆಡ್ಜ್ ಬಗ್ಗೆ ನಮ್ಮ ರವಿಕುಮಾರ್ ಸರ್ ಸಾಕಷ್ಟು ತಮ್ಮ ಅನುಭವದ ಮೂಲಕ ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಹಿಂದೆ ನಾವು ಹೇಳುವಾಗ ಇವತ್ತಿನ ಶೈಕ್ಷಣಿಕ ಪದ್ಧತಿ ಅಥವಾ ಶೈಕ್ಷಣಿಕ ವ್ಯವಸ್ಥೆ ಕೆಟ್ಟೋಗಿದೆ ಅನ್ನೋ ಒಂದು ಆಧಾರದ ಮೇಲೆ ಹೇಳ್ತಾ ಇದ್ರು. ಏನು ಅಂದರೆ, ಮುಂದೆ ವಿದ್ಯಾರ್ಥಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಮುಂದೆ ಗುರಿಯಿತ್ತು, ಹಿಂದೆ ಗುರುವಿದ್ದ, ಸಾಗುತ್ತಿತ್ತು ವೀರರ ದಂಡು. ಇಂದು ಗುರಿಯೂ ಇಲ್ಲ, ಹಿಂದೆ ಗುರುವೂ ಇಲ್ಲ, ಸಾಗುತ್ತಿದೆ ಕುರಿಗಳ ಹಿಂಡು ಅಥವಾ ಹೇಡಿಗಳ ಹಿಂಡು ಅಂತೇಳಿ ಹೇಳ್ತಾರೆ. ಆದರೆ ಈ ಮಾತಿಗೆ ಅಪ್ಯಾಯಮಾನ ಅಂತೇಳಿ ಅಥವಾ ಅದರ ವಿರುದ್ಧವಾದಂಥ ವಾತಾವರಣವನ್ನು ನಾನು ಇಲ್ಲಿ ಎಕ್ಸೆಲ್ PU ಆವರಣದಲ್ಲಿ ನಾನು ನೋಡ್ತಾ ಇದ್ದೇನೆ. ಯಾಕೆ ಅಂತಂದರೆ, ಇದು ಅತ್ಯಂತ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚಿನ ಸಾಧನೆಯನ್ನು ಮಾಡಿರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್, ವಿದ್ಯಾಸಂಸ್ಥೆ. ಅದರ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದಾಗ ಅದರ ಹಿಂದೆ ಇರತಕ್ಕಂಥ ಎಲ್ಲ ಕಾರಣೀ ಪುರುಷರು ಯಾರಿದ್ದಾರೆ ಅವರೆಲ್ಲರಿಗೂ ನಾನು ಈ ಮೂಲಕ ಒಂದು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಕೇವಲ ಅಧ್ಯಾಪಕ ವೃಂದದವರು ಅಥವಾ ವಿದ್ಯಾರ್ಥಿ ಶ್ರಮ ಇಷ್ಟೇ ಸೇರಿದೆ ಅಂತ ಹೇಳೋದಿಲ್ಲ. ಒಟ್ಟಾರೆ ಒಂದು ಸಾಧನೆ ಆಗ್ತಾ ಇದೆ. ಅದು ಹೆಚ್ಚು ಕಡಿಮೆ ಈಗ PU ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈ ಮ್ಯಾಂಗ್ಳೂರು ಅಥವಾ ದಕ್ಷಿಣ ಕನ್ನಡವನ್ನು ನಾವು ವಿದ್ಯಾಕಾಶಿ ಅಂತೇಳಿ ಹೇಳ್ತಾ ಇದ್ದೇವೆ. ಆ 2 ವರ್ಷದ ಶಿಕ್ಷಣ, ನಾನು ಯಾಕೆ ಅದನ್ನು ಸ್ಪಷ್ಟವಾಗಿ ಅದನ್ನು ನಿರ್ದಿಷ್ಟವಾಗಿ ಹೇಳ್ತಾ ಇದ್ದೀನಿ ಅಂತಂದರೆ, ಈ PU ಶಿಕ್ಷಣ ಅಂತಕ್ಕಂಥದ್ದು ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನದಲ್ಲಿ ಅತ್ಯಂತ ಮಹತ್ವವಾದಂಥ ಘಟ್ಟ. ಈ 2 ವರ್ಷ ಯಾರು ಅದನ್ನು ಉತ್ತಮವಾದ ರೀತಿಯಲ್ಲಿ ಬಳಸ್ಕೊಳ್ತಾರೋ ಅವ್ರು ನಿಜವಾಗಲೂ ಒಂದು ಉತ್ತಮವಾದಂಥ ಸಾಧನೆಯನ್ನು, ಉತ್ತಮವಾದಂಥ ಜೀವನವನ್ನು ನಡೆಸಲಿಕ್ಕೆ ಅನುಕೂಲ ಆಗ್ತದೆ. ಅದು ಈಗಷ್ಟೇ ಸಾಧಿತರ ಪಟ್ಟಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಅವರ ಹಿನ್ನೆಲೆ, ಅವರ ಮುಂದೆ ಏನು ನಡೀತಾ ಇದೆ ಅಥವಾ ಅವ್ರು ಏನು ವ್ಯಾಸಂಗ ಮಾಡ್ತಾ ಇದ್ದಾರೆ ಅಂತ ಹೇಳೋದಾದರೆ, ನೋಡಿ, ಈಗಷ್ಟೇ ನೀವುಗಳು ಬಂದು ಫಸ್ಟ್ ಇಯರ್ PUC ಅಥವಾ ಸೆಕೆಂಡ್ PUCಗೆ ಸೇರಿರ್ತೀರಿ, ಆಗಷ್ಟೇ SLCಯನ್ನು ಮುಗಿಸಿದ್ದೀರಿ. ಇನ್ನು ಕೇವಲ 2 ವರ್ಷ ನಿಮ್ಮ ಶ್ರಮ ಒಂದು ಒಳ್ಳೆ ರೀತಿಯಲ್ಲಿ ಹಾಕಿದ್ದೀರಾ ಅನ್ನೋದಾದರೆ ಮುಂದಿನ ದಿನಕ್ಕೆ ನೀವು ಆಗಲೇ ಪ್ರೊಫೆಷನಲಿಸ್ಟ್ಗಳಾಗ್ತೀರಿ, ಡಾಕ್ಟ್ರೋ ಅಥವಾ ಇಂಜಿನಿಯರ್ಸೋ ಅಥವಾ ಇನ್ಯಾವುದಾದ್ರು ದೊಡ್ಡ ಅಚೀವರ್ಸ್ಗಳಾಗ್ತೀರಿ. ಅದು ನಿಮ್ಮಿಂದ ಸಾಧನೆ ಮಾಡಲೇಬೇಕು ಅಂತಕ್ಕಂಥ ಒಂದು ಹಠವನ್ನು ತೊಟ್ಟು ಇಲ್ಲಿ ಕೈಂಕರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಒಟ್ಟಾರೆ ತಂಡ ಏನಿದೆ ಅದು
ಅವರ ಶ್ರಮಕ್ಕೆ ಸಿಕ್ಕಂಥ ಫಲ ಅಂತ ಹೇಳಿ ಹೇಳ್ತೇನೆ. ಇನ್ನೂ ಒಂದು ನನಗೆ ಭಾಳ ತಮಾಷೆಯಾಗಿ ಕಂಡಿರ್ತಕ್ಕಂಥದ್ದು, ಈ ಕಾಲೇಜಿಗೆ ಎಂಟ್ರಿ ಆಗಬೇಕಾದ್ರೆ ಸಣ್ಣ ದಾರಿಯಲ್ಲಿ ನಾವು ಎಂಟ್ರೆನ್ಸ್ ಮಾಡ್ಕೊಂಡು ಬಂದಿದ್ದೀವಿ. ನನಗನ್ನಿಸ್ತದೆ ಆ ದೇವಿ ಸರಸ್ವತಿ ಒಳಗಡೆ ಬಂದಿದ್ದಾಳೆ, ಹೋಗೋದಕ್ಕೆ ಹೊರಗಡೆ ಹೋಗ್ಲಿಕ್ಕೆ ಮನಸ್ಸಾಗ್ದೇನೆ ಅಥವಾ ದಾರಿ ಗೊತ್ತಿಲ್ಲದೇನೆ ಇಲ್ಲೇ ಎಲ್ಲೋ 3ನೇ ಫ್ಲೋರಲ್ಲೋ 4ನೇ ಫ್ಲೋರ್ನಲ್ಲೋ ಇದ್ದಾರೆ ಅಂತ ಅನಿಸ್ತಾ ಇದೆ. ಮಕ್ಕಳೇ, ಇದೆಲ್ಲ ಶ್ರೇಯಸ್ಸು, ಈ ಎಲ್ಲ ಶ್ರೇಯಸ್ಸು ನಿಮ್ಮ ಶ್ರಮದ ಫಲ. ಇದೇ ಸಂದರ್ಭದಲ್ಲಿ ನಾನು ಇನ್ನೊಂದು ಉದಾಹರಣೆಯನ್ನು ಹೇಳ್ತಾ ಇದ್ದೇನೆ. ಇಲ್ಲಿ ಸಾಕಷ್ಟು ನೀಟ್ ಮತ್ತು JEE ಲಾಂಗ್ ಟರ್ಮ್ ಕೋರ್ಸ್ಗಳನ್ನ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇದೀರಿ ಅನ್ನೋ ಒಂದು ಭಾವನೆಯೊಂದಿಗೆ ನಾನು ಮಾತಾಡ್ತಾ ಇದ್ದೇನೆ. ಯಾವಾಗಲೂ ನೀವು ಫೇಲ್ಯೂರಿಗೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ. ಫೇಲ್ಯೂರು ಅಥವಾ ಅಪ್ಸೆಟ್ ಆಗೋದು, ಎಕ್ಸಾಮ್ನಲ್ಲಿ ಏನೋ ಕಡಿಮೆ ಮಾರ್ಕ್ಸ್ ಬಂತು ಅಂತೇಳಿ ಅಪ್ಸೆಟ್ ಆಗುವಂಥದ್ದನ್ನು ಮಾಡಬಾರ್ದು. ಅದಕ್ಕೆ ನಮ್ಮ ಹಿಂದಿನ ಪ್ರೆಸಿಡೆಂಟ್ ಹಾಗೂ ವಿಶ್ವವಿಖ್ಯಾತವಾದಂಥ ಒಬ್ಬ ಸೈಂಟಿಸ್ಟ್, ವಿಜ್ಞಾನಿ APJ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ನೆವರ್ ಗೆಟ್ ಅಪ್ಸೆಟ್, ಸೆಟ್ ಅಪ್ ಯುವರ್ ಸೆಲ್ಫ್ ಅಂತೇಳಿ. ಗೆಟ್ ಅಪ್, ಸೆಟ್ ಯುವರ್ ಸೆಲ್ಫ್ ಅಂತೇಳಿ. ಅಪ್ಸೆಟ್ಟನ್ನು ನೀವು ಆ ರೀತಿ ಯೋಚನೆ ಮಾಡಿ ನಿಮ್ಮ ಶ್ರಮವನ್ನು ಅಥವಾ ನಿಮ್ಮ ಪ್ರಯತ್ನವನ್ನು ಮಾಡಿದ್ದೆ ಆದರೆ ಸಕ್ಸಸ್ನ ನೀವು ಕಾಣಬಹುದು. ಯಾಕೆಂತಂದರೆ ಸಕ್ಸಸ್ ಆಗುವ ಹಂತದಲ್ಲಿ ನಿಮಗೆ ಸಿಕ್ಕಿರ್ತಕ್ಕಂಥ ಸೋಲು ಅಥವಾ ಫೇಲ್ಯೂರ್ ಯಾಕೆ ನಿಮ್ಮ ಹತ್ರ ಬಂದಿದೆ ಅಂತಂದರೆ ನಿಮ್ಮನ್ನ ಜೊತೆಯಾಗಿ ಯಶಸ್ಸಿನ ಕಡೆಗೆ ಕರೆದುಕೊಂಡು ಹೋಗ್ಲಿಕ್ಕೆ ಬಂದಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರಣ ಇಷ್ಟೇ, ನಿಮ್ಮ ಶ್ರಮ ನಿಸ್ವಾರ್ಥತೆಯಿಂದ 100% ಇದೆ ಅನ್ನೋದಾದರೆ ಖಂಡಿತವಾಗ್ಲೂ ನಿಮಗೆ ಜಯ ಸಿಕ್ಕಲೇಬೇಕು, ನಿಮ್ಮ ಸಕ್ಸಸ್ ಸಿಗಲೇಬೇಕು, ನಿಮ್ಮ ಸಾಧನೆ ಹೊರಗೆ ಬರಲೇಬೇಕು. ಸೊ ಹಾಗಾಗಿ ನಾವು ಇಲ್ಲಿ ನನ್ನ ಪೋಷಕನಾಗಿ ನಾನು ಹೇಳೋದಾದ್ರೂ ಸಹ ನಾನು ಹೆಚ್ಚು ಈ ಸಂಸ್ಥೆಯ ಕಾರ್ಯಾಚರಣೆಗಳನ್ನು ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಅವರ ಇಷ್ಟೆಲ್ಲ ಸಾಧನೆಗಳಾಯಿತು ಅಂದ್ರೂ ಸಹ ಅವರ ಅಪ್ರೋಚ್ ಏನಿದೆ ಡೌನ್ ಟು ಅರ್ತ್, ನಾವು ಯಾರು ಏನು ದೊಡ್ಡ ಮಿಗಿಲಾದವರು ಅಲ್ಲ ಅಂತಕ್ಕಂಥ ಒಂದು ಸರಳತೆಯ ಸ್ವಭಾವ ಏನಿದೆ, ನಿಜವಾಗ್ಲೂ ಅದು ಇನ್ನೂ ಎತ್ತರಕ್ಕೆ ಅವರನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಅನುಕೂಲ ಮಾಡ್ತದೆ ಅಂತಕ್ಕಂಥದ್ದನ್ನು ಮಾಡ್ತಾ, ಮಕ್ಕಳು ಅಥವಾ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡುವ ಹಂತದಲ್ಲೇ ಸಾಧನೆಯನ್ನು ಮಾಡ್ತಾ ಇನ್ನೂ ಉತ್ತಮವಾದದ್ದನ್ನು ನಾವು ಕೊಡ್ತಾ ಹೋಗ್ಬೇಕಾಗ್ತದೆ ಸಮಾಜಕ್ಕೆ. ಕಾರಣ ಇಷ್ಟೇ, ಸಮಾಜ ಪ್ರತಿಯೊಬ್ಬ ವ್ಯಕ್ತಿಯಿಂದನೂ ಸಹ ಏನಾದರೂ ಬಯಸ್ತಾ ಇರ್ತದೆ. ತಂದೆ ತಾಯಿಗಳು ಬಯಸ್ತಾರೆ ನಿಜ, ತಂದೆ ತಾಯಿಗಳು ಬಯಸುವ ದಾರಿನಲ್ಲಿ ನಮ್ಮದು ಎಷ್ಟೋ ಕಡೆ ತಪ್ಪಾಗ್ತದೆ, ಎಷ್ಟೋ ಕಡೆ ಮೋಸ ಆಗ್ತದೆ. ಅದು ತಪ್ಪು ಅಂತಂದಾಗ ನಾನು ಹೇಳ್ತೇನೆ, ಅದು ನಿಮಗೆ ಗೊತ್ತಿಲ್ಲದೆ ಆಗ್ತಕ್ಕಂಥದ್ದು. ಆದರೆ ಮೋಸ ಅಥವಾ ಚೀಟಿಂಗ್ ಆಗೋದು ನಿಮಗೆ ಗೊತ್ತಿದ್ದೇ ಆಗ್ತದೆ. ಹಾಗಾಗಿ ಆ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತಕ್ಕಂಥದ್ದನ್ನ ಒಂದು ಕಿವಿ ಮಾತನ್ನ ಹೇಳ್ತಾ, ಮುಂದಿನ ದಿನಗಳಲ್ಲಿ ನೀವೇನು ಪ್ರಾಮಿಸ್ ಮಾಡಿದ್ದೀರಾ, ನಿಮ್ಮ ಏನು ಗೋಲ್ ಇದೆ ಅಥವಾ ನಿಮ್ಮ ಗುರಿ ಇದೆ, ಅದನ್ನು ಅಚೀವ್ ಮಾಡೋದ್ರ ಕಡೆ ಎಲ್ಲ ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ, ತಂದೆ ತಾಯಿಗಳ ಆಶೀರ್ವಾದದೊಂದಿಗೆ ನೀವು ಅದನ್ನು ಕಾರ್ಯಾಚರಣೆ ಮಾಡಿಕೊಂಡು ನಿಮ್ಮ ಸರ್ವ ಪ್ರಯತ್ನವನ್ನು ಮಾಡಿದ್ದೇ ಆದರೆ ನಿಜವಾಗ್ಲೂ ನೀವು ಉತ್ತಮ ಸಾಧಕರಲ್ಲಿ ಒಬ್ಬರಾಗಿರ್ತೀರಿ. ಈ ಒಂದು ಎಕ್ಸೆಲ್ ಪರ್ಬದ ಒಂದು ವಿಶೇಷತೆ ಏನು ಅಂತಂದರೆ, ಎಲ್ಲರಿಗೂ ಒಂದು ಮೋಟಿವೇಶನಲ್ ಒಂದು ಹಬ್ಬ ಇದು. ಯಾಕೆಂತಂದರೆ ನೀವು ಕ್ಲಾಸ್ ರೂಮ್ಗಳಲ್ಲೇ ಕೂತು ಇಲ್ಲೇ ಹಾಸ್ಟೆಲ್ನಲ್ಲಿ ದಿನದ 24 ಗಂಟೆನೂ ಕಾಲ ಕಳಿಬೇಕಾದ್ರೆ ನಿಮ್ಮ ಜೊತೆನಲ್ಲೇ ಗುರುಗಳು ಸಹ ಹೆಚ್ಚು ಕಡಿಮೆ 24 ಗಂಟೆನೂ ಸಹ ನಿಮ್ಮ ಜೊತೆನಲ್ಲೇ ಇದ್ದಾರೆ. ನಿಮ್ಮ ಆಗುಹೋಗುಗಳು, ನಿಮ್ಮ ಕುಂದುಕೊರತೆಗಳನ್ನು ನೋಡ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಬಂದಂಥ ಅಚೀವರ್ಸ್ಗಳು, ಬೆಸ್ಟ್ ಸ್ಟೂಡೆಂಟ್ಸು ಮತ್ತು ಇತ್ಯಾದಿ ಏನು ಪ್ರೈಸಸ್ನ ತೆಗೆದುಕೊಂಡ್ರಿ, ಅವ್ರಿಗೆಲ್ಲರಿಗೂ ಸರ್ ಹೇಳ್ತಾ ಇದ್ರು, ಮತ್ತೆ ಇನ್ನೊಂದು ಗುರಿಯನ್ನು ಕೊಡ್ತಾ ಇದ್ರು. ನಿಮ್ಮ ಹೆಸರಿನ ಮುಂದೆ ಡಾಕ್ಟರ್ ಆಗಬೇಕು, ನೀವು ಡಾಕ್ಟರ್ ಆಗಿ ಬರಬೇಕು, ನೀವು ಇಲ್ಲಿ ಇಂಜಿನಿಯರ್ ಆಗಿ ಬರಬೇಕು, ನೀವು ಇಲ್ಲಿ ಉತ್ತಮ ಸ್ಕೋರನ್ನು ಮಾಡಿ ಬರಬೇಕು, ನೀವು ಮತ್ತೆ ಈ ಸ್ಟೇಜನ್ನು ತುಳಿಬೇಕು ಅಂತೇಳಿ. ಜಸ್ಟ್ ನಾವು ಓದುವ ಶೈಕ್ಷಣಿಕ ಹಂತದಲ್ಲಿ ಅಥವಾ ಜೀವನದಲ್ಲಿ ಏನು ಅಚೀವ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಬಿಟ್ಟು ಮಾಡಬೇಕು ಅನ್ನೋದಕ್ಕೆ ನಾವು ಕಟಬದ್ಧರಾಗಿ ಕೆಲಸ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಒಂದು ದೊಡ್ಡ ಅಚೀವರ್ಸ್ ಆಗಿ ಇವತ್ತು ಈ ಸಂಸ್ಥೆಯಿಂದ ಹೊರಗೆ ಹೋಗಲಿಕ್ಕೆ ಇರ್ತೀರಾ, ಅಥವಾ ಮುಂದೆ ಸಮಾಜದಲ್ಲಿ ಒಂದು ಒಳ್ಳೆಯ ಅಚೀವರ್ ಆಗಿ ನೀವು ಬೆಳಗ್ತೀರಾ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದಕ್ಕೆ ಯಾವಾಗಲೂ ನಮ್ಮ ಪ್ರಯತ್ನವನ್ನು ನಾವು ಯಾವುದೇ ರೀತಿಯಲ್ಲೂ ಮೋಸ ಮಾಡ್ದೇನೆ ನಮ್ಮ ಅರ್ಹತೆಗೆ ತಕ್ಕಂಗೆ, ನಮ್ಮ ಕೆಪಾಸಿಟಿಗೆ ತಕ್ಕ ಹಾಗೆ ನಾವು ನಮ್ಮ ಪ್ರಯತ್ನವನ್ನು ಮಾಡಲಿಲ್ಲ ಅಂತ ಅಂದರೆ ಆವಾಗ ಯಾರೂ ಅದನ್ನು ಮೆಚ್ಚೋದಿಲ್ಲ. ಆದರೆ ನಮ್ಮ ಪ್ರಯತ್ನ ಸ್ಪಷ್ಟವಾಗಿದೆ ಅಥವಾ
ನಿಸ್ವಾರ್ಥತೆಯಿಂದ ಇದೆ, 100% ಇದೆ ಅನ್ನೋದಾದ್ರೆ ಖಂಡಿತ ದೇವರು ಸಹ ಅದಕ್ಕೆ ಸಹಾಯ ಮಾಡ್ತಾನೆ. ಒಂದು ಉದಾಹರಣೆ ಕೊಡ್ತೇನೆ. ಬಸವಣ್ಣನವರು ಹೇಳ್ತಾರೆ, ತೆಂಗಿನ ಗಿಡವನ್ನ ತೆಗೆದುಕೊಂಡು ಬಂದು ನಾವು ಭೂಮಿಯಲ್ಲಿ ಹಳ್ಳ ಮಾಡಿ ಹಾಕಿ ಅಲ್ಲಿಗೆ ನೀರಾಕ್ತಾ ರೈತ ಅಥವಾ ಏನು ಅವನು ಗಿಡ ನೆಟ್ಟವನು ಅಲ್ಲೇ ನೋಡ್ತಾ ಇರ್ತಾನೆ, ನಾನು ದಿನ ಬಂದು ಇಲ್ಲೇ ನೀರಾಕ್ತಾ ಇದ್ದೀನಿ, ಇಲ್ಲೇ ನನಗೆ ಏನಾದರೂ ದೇವರು ಫಲ ಕೊಡ್ಬೋದೇನೋ ಅಂತೇಳಿ. ಆದರೆ ಫಲ ಅದರ ವಿರುದ್ಧ ದಿಕ್ಕಿನಲ್ಲಿ ಕೊಟ್ಟಿರ್ತದೆ. ಅಂದರೆ ಭೂಮಿಗೆ ನೀರು ಹಾಕಿದ್ರೂ ಸಹ ನಮಗೆ ಸಿಗೋದು ಎಳ್ನೀರು ಅಥವಾ ಕೊಬ್ಬರಿ ಮೇಲ್ಗಡೆ. ಅಂದರೆ ಇಷ್ಟೇ, ನಮ್ಮ ಪ್ರಯತ್ನ ನಾವು ಇರೋದೇ ನಾವು ಪ್ರಯತ್ನ ಮಾಡೋದಕ್ಕೆ ಅಥವಾ ನಾವು ಎಫರ್ಟ್ನ ಮಾಡಲಿಕ್ಕೆ. ಅದು ಸಕ್ಸಸ್ ಅನ್ನೋದು ಅದು ದೇವರು ಕೊಟ್ಟಂಥ ಫಲ ಅನ್ನೋ ಒಂದು ಅರ್ಥದಲ್ಲಿ ನಾವು ಇದನ್ನು ತೆಗೆದುಕೊಂಡು, ಅಂದರೆ ನಮಗೆ ಈ ಒಂದು ಯಾವುದೋ ಒಂದು ಸಣ್ಣ ಎಕ್ಸಾಮ್ಗಳನ್ನು ತೆಗೆದುಕೊಂಡು ನಾವು ಏನು ಫೇಲು ಪಾಸು ಅಥವಾ ಏನು ಅದು ಸಿಗಲಿಲ್ಲ ಅಥವಾ ನಾನು ಅದರಲ್ಲಿ ಫೇಲ್ಯೂರ್ ಆಗಿದ್ದೀನಿ ಅನ್ನೋದನ್ನ ಬಿಟ್ಟು, ಅದಕ್ಕೊಂದು ಇತ್ತೀಚೆಗೆ ಕ್ರಿಕೆಟ್ ಬಗ್ಗೆ ಮಾತನಾಡ್ಬೇಕಾದ್ರೆ ಹೆಚ್ಚು ಜನ ಚಪ್ಪಾಳೆ ತಟ್ಟಿದ್ರಿ. ಅದರದ್ದೇ ಒಂದು ಉದಾಹರಣೆ ಕೊಡ್ತೇನೆ. ಆಸ್ಟ್ರೇಲಿಯಾ ಮೊನ್ನೆ ನಡೆದಂಥ ಒಂದು ವರ್ಲ್ಡ್ ಕಪ್ ಒನ್ ಡೇ ಮ್ಯಾಚ್ ಲೀಗ್ನಲ್ಲಿ ಪ್ರಥಮ ಮ್ಯಾಚು ನಮ್ಮ ಇಂಡಿಯಾದ ಜೊತೆ ಆಟ ಆಡ್ತು. ಚೆನ್ನೈನಲ್ಲಿ ಸುಮಾರು 8 ವಿಕೆಟ್ಗಳ ಸೋಲನ್ನು ಅನುಭವಿಸ್ತು. ಮೊದಲನೇ ಮ್ಯಾಚ್ ಅವರಿಗೆ ಸೋತೋದ್ರು. ಒಂದು ದೊಡ್ಡ ಲೀಗ್ ಮ್ಯಾಚ್ಗಳಲ್ಲಿ ಮೊದಲನೇ ಮ್ಯಾಚ್ ಸೋತ್ರೆ ಹೇಗೆ ಓವರ್ಕಮ್ ಮಾಡಬೇಕು ಅನ್ನೋದು ಎಷ್ಟು ಕಷ್ಟ ಆಗ್ತದೆ. ಆದರೆ ಅದೇ ಇಂಡಿಯಾವನ್ನ ಫೈನಲ್ನಲ್ಲಿ ಇನ್ನೂ ದೊಡ್ಡ ವೇದಿಕೆಯಲ್ಲಿ ಅವರು ನಿರಾಯಾಸವಾಗಿ ಸೋಲಿಸಿ ಟ್ರೋಫಿಯನ್ನು ಗೆದ್ರು. ಮಕ್ಕಳೇ, ನಾವು ದಿನ ನೋಡ್ತಾ ಇರ್ತೇವೆ, ಕಣ್ಣು ಮುಂದೆ ಕಾಣ್ತಾ ಇರ್ತೇವೆ, ಅದರಿಂದ ಕಲಿಯೋದು ಸಾಕಷ್ಟು ಇರ್ತದೆ. ಚಪ್ಪಾಳೆ ತಡ್ತೇವೆ ನಿಜ, ನನಗೂ ಗೊತ್ತು ಇಲ್ಲ 5:30 6 ಗಂಟೆಗೆಲ್ಲ ನೀವು ಟಿವಿ ಆಫ್ ಮಾಡಿದ್ದೀರಿ ಅಂತೇಳಿ. ಓಕೆ, ಆದರೆ ಅದರಿಂದ ಕಲಿಯೋದು ಏನು? ನಾವು ಎಲ್ಲಿ ನಮ್ಮ ಫೇಲ್ಯೂರು ಅಥವಾ ಅದಕ್ಕೆ ರೀಸನ್ಸ್ ಏನು, ಅದರ ತೊಂದರೆಗಳು ಏನಾಯಿತು, ನನ್ನಿಂದ ಏನು ತಪ್ಪುಗಳಾಯಿತು ಅನ್ನೋದನ್ನು ರೆಕ್ಟಿಫೈ ಮಾಡಿ ಅದನ್ನು ಓವರ್ಲುಕ್ ಮಾಡಿ ನಾವು ಮುಂದೆ ಒಂದು ಒಳ್ಳೆ ರೀತಿಯಲ್ಲಿ ಸಿದ್ಧತೆಯೊಂದಿಗೆ ಹೋಗಿದ್ದೇ ಆದರೆ ಖಂಡಿತವಾಗ್ಲೂ ಜಯ ನಮಗೆ ಸಿಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮುಂದೆ ಇವತ್ತು ಏನು ಈ ಕಾರ್ಯಕ್ರಮ ನಡೀತಾ ಇದೆ, ಇನ್ನು ಮುಂದೇನು ಮಧ್ಯರಾತ್ರಿವರೆಗೂ ಮುಂದುವರಿಯುವಂಥದ್ದಿದೆ. ಹೆಚ್ಚು ಮಕ್ಕಳು, ನಾನು ಅಂದ್ಕೊಂಡೆ ಇದು ಸಮಾರಂಭದಲ್ಲಿ ಇನ್ನೇನು ಎಂಡ್ ಹಂತದಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮ, ಮಕ್ಕಳೆಲ್ಲ ತೀರಾ ಸಪ್ಪೆ ಆಗಿರ್ತಾರೆ ಅಂತೇಳಿ. ರವಿಕುಮಾರ್ ಸರ್ ಮಾತಾಡ್ತಾ ಕೇಳಿದ್ರು, ಎಚ್ಚರ ಇದ್ದೀರಾ ಅಂತೇಳಿ. ಬಿಲ್ಡಿಂಗು ಉದುರೋಗೋ ರೀತಿಯಲ್ಲಿ ಜಾಸ್ತಿ ನಿಮ್ಮ ಪ್ರತಿಕ್ರಿಯೆ ಬಂತು. ಎಲ್ಲರಿಗೂ ಒಳ್ಳೇದಾಗಲಿ. ಜೊತೆಗೆ ಅಚೀವ್ಮೆಂಟ್ ಬಗ್ಗೆ ಮಾತನಾಡ್ತಾ ಹೇಳ್ತಾ, ಎಲ್ಲರೂ ಅಚೀವ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆದರೆ ನಿಮ್ಮ ಬೆಸ್ಟನ್ನು ನೀವು ಕೊಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೇನೆ. ಅವರ ಸ್ಲೈಡ್ಗಳಲ್ಲಿ, ಅವರ ಪಾಂಪ್ಲೆಟ್ಗಳಲ್ಲಿ ಅದೇ ಇದೆ. SLC-ನಲ್ಲಿ 40%, 50% ತೆಗೆದುಕೊಂಡಿರೋನು PUC-ನಲ್ಲಿ 90%, 85%, 94% ತೆಗೆದುಕೊಂಡು ಹೋಗಿದ್ದಾನೆ ಅಂತಂದರೆ, ನಿಮ್ಮ ತಂದೆ ತಾಯಿಗಳಾಗಲಿ ಅಥವಾ ನಿಮ್ಮ ಟೀಚರ್ಸ್ಗಳಾಗಲಿ ಅಥವಾ ನಿಮ್ಮ ಅಕ್ಕಪಕ್ಕದ ನೆರೆಯವರೇ ಆಗಲಿ ಅಥವಾ ಸಮಾಜ ಆಗಲಿ ನಿಮ್ಮಿಂದ ಕೇಳ್ತಕ್ಕಂಥದ್ದು, ನಿನ್ನ ಪೊಟೆನ್ಷಿಯಾಲಿಟಿಗೆ ತಕ್ಕ ಹಾಗೆ ನಿನ್ನ ಡೆಲಿವರಿ ಮಾಡು, ನೀನು ಗರಿಷ್ಠವನ್ನು ಕೊಡು ಅಂತೇಳಿ. ಹಾಗೆಯೇ ರವಿಕುಮಾರ್ ಸರ್ ಹೇಳ್ತಾ, ಇವತ್ತಿನ ದಿನದಲ್ಲಿ ಸ್ಟ್ರೆಸ್ ಮತ್ತು ಇದು ಏನು ಜಾಸ್ತಿ ಅವರುಗಳಿಗೆ ಒಂದು ಇದನ್ನ ಫಿಯರ್ ಇದೆ ಅಂತೇಳಿ, ಅದು ನಾನು ಸಹ ಹೇಳ್ತಾ ಅದೇ ಮಾತಿಗೆ ಒತ್ತು ಕೊಡ್ತೇನೆ. ಹೆಚ್ಚು ಬುದ್ಧಿವಂತರ ಆಗ್ತಾ ಅದರ ಪ್ರೆಷರ್ನ ತಡ್ಕೊಳಕ್ಕಾಗೋದಿಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ಬಾರ್ದು. ಬುದ್ಧಿವಂತಿಕೆ ಅನ್ನೋದು ಅದು ಆಲ್ರೌಂಡ್ ಆಗಿರ್ಬೇಕು. ಕೇವಲ ಒಂದು ಹಂತದಲ್ಲಿ ಬರೀ ಪುಸ್ತಕದ ಉಳುವಾಗಿ ನಾವು 98-99% ತೆಗೆದುಕೊಂಡು ಇತರೆ ಇನ್ಯಾವುದೇ ಸಾಮಾಜಿಕ ಚಟುವಟಿಕೆಗಳಲ್ಲಿ ಅಥವಾ ಕೌಟುಂಬಿಕ ವಿಚಾರಗಳಲ್ಲಿ ಅಥವಾ ದಿನನಿತ್ಯದ ಚಟುವಟಿಕೆಗಳಲ್ಲಿ ನಮಗೆ ತೊಂದರೆ ಆಗ್ತದೆ, ಅದನ್ನು ನಿಭಾಯಿಸುವ ಸಾಮರ್ಥ್ಯ ಇಲ್ಲ ಅನ್ನೋದಾದರೆ ನಿಜವಾಗ್ಲೂ ನೀವು ಫೇಲ್ಡ್ ಸ್ಟೂಡೆಂಟ್ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ. ಕಾರಣ ಇಷ್ಟೇ, ನಾವು ನಮ್ಮ ವೃತ್ತಿ ಜೀವನದಲ್ಲಿ ನಾನು ನೋಡ್ತಾ ಇದ್ದಾಗೇನೆ ಇವತ್ತು ಯಾರನ್ನು ಹೆಬ್ಬೆಟ್ಟು ಹೊತ್ತವರು ಕಳ್ತನ ದರೋಡೆ ಮಾಡಿ ಕ್ರೈಮನ್ನು ಮಾಡ್ತಾ ಇಲ್ಲ. ಹೆಚ್ಚು ಕಡಿಮೆ ತಿಳುವಳಿಕೆ ಇರ್ತಕ್ಕಂಥ ಹೆಚ್ಚು ಬುದ್ಧಿವಂತರೇ ಈ ಥರದ ಎಲ್ಲ ಆಕ್ಟಿವಿಟೀಸ್ಗಳಲ್ಲಿ ತೊಡಗಿದ್ದಾರೆ. ಕಾರಣ ಇಷ್ಟೇ, ಇವತ್ತಿನ ಕ್ರೈಮ್ ಆಕ್ಟಿವಿಟೀಸ್ಗಳಲ್ಲಿ ಬಹಳ ಹಿಂದೆ ಇತ್ತು ಅಂತ ಪದ್ಧತಿ ಇಲ್ಲ. ಇವಾಗ ನೀವು ನೋಡ್ತಾ ಇದ್ದಾರೆ ಸೈಬರ್ ಕ್ರೈಮ್ ಅಂತೇಳಿ, ಎಲ್ಲೂ ಅವರ ಫಿಸಿಕಲ್ ಅಪಿಯರೆನ್ಸ್ ಇಲ್ದೇನೆ ನಡೀತದೆ. ಅಂದರೆ ಅವರೆಲ್ಲೂ ನಿಮ್ಮ ಮುಖ ನೋಡಿರೋದಿಲ್ಲ, ಮುಖ ತೋರಿಸಿರೋದಿಲ್ಲ, ನಿಮ್ಮ ಮನೆ ಹತ್ರ ಬಂದಿರೋದಿಲ್ಲ, ನಿಮ್ಮನ್ನ ಫಾಲೋ ಮಾಡಿರೋದಿಲ್ಲ, ಏನೂ ಇಲ್ಲ. ಆದರೆ ಅವರ ಬ್ರಿಲಿಯನ್ಸ್ನ, ಅವರ ನಾಲೆಡ್ಜನ್ನ ಅವರು ಬಂಡವಾಳ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಸ್ನೇಹಿತರೆ, ಇಲ್ಲಿ ಮುಂದಿನ ದಿನಗಳು ನಿಮ್ಗೆ ಹೆಚ್ಚು ಚಾಲೆಂಜಿಂಗ್ ಆಗಿರ್ತದೆ. ಇವತ್ತಿನ ಸ್ಪರ್ಧಾತ್ಮಕವಾದಂಥ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನೀವು ನಿಮ್ಮ ಪ್ರೊಫೆಷನಲಿಸಮು ಮತ್ತು ಕಾಂಪಿಟೆನ್ಸಿ ಲೆವೆಲ್ನ ನೀವು ಜಾಸ್ತಿ ಮಾಡ್ಕೋಬೇಕು. ಅದರ್ವೈಸ್ ನೀವುಗಳು ಮತ್ತೆ ಎಗೈನ್ ಆ ಸ್ಪರ್ಧೆ ಯುಗದಲ್ಲಿ ನೀವು ಸ್ಪರ್ಧೆ ಮಾಡೋಕ್ಕಾಗದೇ ಹಿಂದೆ ಹೆಜ್ಜೆ ಇಡಬೇಕಾಗ್ತದೆ. ಎಲ್ಲರೂ ಡಾಕ್ಟ್ರು, ಎಲ್ಲರೂ ಇಂಜಿನಿಯರ್ ಆಗೋಕ್ಕೆ ಆಗೋದಿಲ್ಲ ಅಂದಾಗ
ಬೇರೆ ನಾವು ಇನ್ನೇನಾದರೂ ಸಾಧನೆ ಮಾಡಬೇಕು ಅಂತಂದರೆ ನಿಮ್ಮಲ್ಲಿ ಆ ಸಾಮರ್ಥ್ಯ ಬೇಕಾಗಿರ್ತದೆ. ಅದ್ರ ಕಡೆ ನೀವು ಹೆಚ್ಚು ಗಮನ ಕೊಟ್ಟು ಆ ಒಂದು ಸಾಮರ್ಥ್ಯವನ್ನು ಅಥವಾ ಕಾಂಪಿಟೆನ್ಸಿ ಲೆವೆಲನ್ನು ರೈಸ್ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳ್ತೇನೆ. ಜೊತೆಗೆ ಹೆಚ್ಚು ಜನ ಮಕ್ಕಳಿಗೆ ನಾನು ಸಿವಿಲ್ ಎಕ್ಸಾಮ್ಸ್ಗಳನ್ನ ನಾನು ತಗೋಬೇಕು, ನಾನು ಒಬ್ಬ DC ಆಗಬೇಕು, ನಾನು ಒಬ್ಬ CEO ಆಗಬೇಕು, ಅಥವಾ IPS ಆಫೀಸರ್ ಆಗಬೇಕು, ನಾನು SP ಆಗಬೇಕು ಅಂತಕ್ಕಂಥದ್ದೆಲ್ಲ ಇರ್ತದೆ. ಇದು ನಾನು ಅನ್ಕೋತೀನಿ ಡಿಗ್ರಿ ಅದಕ್ಕೆ ಬೇಸಿಕ್ ಬೇಕಾಗಿರ್ತಕ್ಕಂಥ ಮಿನಿಮಮ್ ಕ್ವಾಲಿಫಿಕೇಷನ್. ಆದರೆ ನೀವು ಇನ್ನೂ 2 ವರ್ಷ PUC ಮುಗಿಸಿ 3 ವರ್ಷ ಡಿಗ್ರಿ ಮಾಡಿ ನಂತರ ನೀವು ಅದಕ್ಕೆ ತಯಾರು ಮಾಡ್ತೀನಿ ಅಂತಂದರೆ ಅದು ತುಂಬ ಲೇಟ್ ಆಗ್ಬಿಡ್ತದೆ. ಸೊ ಆ ಥರದ ಮನಸ್ಸಿರ್ತಕ್ಕಂಥವ್ರು ಇವತ್ತು ಆ ಕಾಂಪಿಟೇಟಿವ್ ಎಕ್ಸಾಮ್ಗಳ ಬಗ್ಗೆ ಒಂದು ಸ್ವಲ್ಪ ನಾಲೆಡ್ಜನ್ನು ಬೆಳೆಸ್ಕೊಳ್ತಾ ಅದಕ್ಕೆ ಏನು ಬೇಕು, ಸಿಲೆಬಸ್ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾನು ಅದಕ್ಕೆ ತಯಾರಿ ಆಗುವ ನಿಟ್ಟಿನಲ್ಲಿ ನೀವುಗಳೆಲ್ಲ ಹೆಚ್ಚು ಪ್ರಯೋಗವನ್ನು ಮಾಡಿ ಅಂತ ಹೇಳ್ತೇನೆ. ಯಾಕೆ ಅಂತಂದರೆ ಆ ಜನರಲ್ ಪೇಪರ್ಸು ಅಥವಾ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇರ್ತಕ್ಕಂಥ CETಗಳು ಏನಿರ್ತದೆ, ಎಂಟ್ರೆನ್ಸ್ ಎಕ್ಸಾಮ್ಸ್ಗಳು, ಅದು ಜನರಲ್ ಪೇಪರ್ಸ್ಗೆ ನೀವು ಯಾವುದೋ ಒಂದು ಅಗರ್ವಾಲ್ ಪುಸ್ತಕನೋ ಅಥವಾ ಇನ್ಯಾವುದೋ ಒಂದು ಡೈಜೆಸ್ಟನ್ನು ತೆಗೆದುಕೊಂಡು ಓದ್ಕೋತೀನಿ ಸರ್, ನಾನು ಔಟ್ ಆಫ್ ಔಟ್ ತೆಗೆದುಕೋತೀನಿ ಸರ್ ಅಂದರೆ ಆಗೋದಿಲ್ಲ. ನಾವು ಹಿಂದೆ 2002ರಲ್ಲಿ ನಾನು ಈ KPSC ಎಕ್ಸಾಮ್ನ ತೆಗೆದುಕೊಳ್ಳುವ ಹಂತದಲ್ಲಿ ನಾನು ಸಾಕಷ್ಟು ಪೂರ್ವ ತಯಾರಿ ಮಾಡುವಾಗ ತರಗತಿಗಳಿಗೆ ಹೋಗ್ತಾ ಇದ್ದೆ, ಟ್ರೈನಿಂಗ್ ಕ್ಲಾಸ್ಗಳಿಗೆ. ಅಲ್ಲಿ ಹೇಳೋರು, ನೀನು ನೋಡಪ್ಪ, ನೀನು ಎಷ್ಟೊತ್ತು ಓದ್ತೀಯಾ ಅದು ಮುಖ್ಯ ಆಗೋದಿಲ್ಲ, ನೀನು ಏನು ತಿಳ್ಕೊಂಡಿದ್ಯಾ ಅನ್ನೋದೇ ಮುಖ್ಯ ಆಗ್ತದೆ. ಹಾಗಾಗಿ ಇದಕ್ಕೆ ಸಿಲೆಬಸ್ ಏನು ಗೊತ್ತಾ, ಸನ್ ಅಂಡರ್ ದಿ ಸನ್, ಏನು ಬೇಕಾದರೂ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು ಸಬ್ಜೆಕ್ಟು ಅಂತೇಳಿ. ನಾನು ಅನ್ಕೋತೀನಿ ಇವೆರಡನ್ನ ಬಿಟ್ಟು ಇನ್ಯಾವುದಾದ್ರೂ ಉಳ್ಕೊಳ್ತದ ಅಥವಾ ಎಕ್ಸ್ಕ್ಲೂಡ್ ಆಗ್ತದ ಅನ್ನೋದನ್ನ ನಾವು ಯೋಚನೆ ಮಾಡಿದ್ರೆ ನಿಜ ಹೇಳ್ತೇನೆ, ಯಾವುದೂ ಇಲ್ಲ. ಸನ್ ಅಂಡರ್ ದ ಸನ್ ಇನ್ ಬಿಟ್ಟು ಇನ್ಯಾವುದಾದ್ರೂ ಬೇರೆ ಸಬ್ಜೆಕ್ಟ್ ಇದೆಯಾ ಇಲ್ಲಿ, ನಾವು ಅದನ್ನು ಎಕ್ಸ್ಕ್ಲೂಡ್ ಮಾಡಿದೀವ, ಅದನ್ನು ಓದಿದ್ರು ಪರವಾಗಿಲ್ಲ ಅಂತ ಹೇಳ್ಬೋದಾ? ಸಾಧ್ಯನೇ ಇಲ್ಲ. ಹಾಗಾಗಿ ನಾವುಗಳು ಓದುವಂಥ ಹಂತದಲ್ಲಿ ಯಾವುದೋ ಒಂದು ನಿರ್ದಿಷ್ಟ ವಿಷಯಗಳ ಬಗ್ಗೆ ಪ್ರಾವೀಣ್ಯತೆಯನ್ನು ಪಡ್ಕೊಳ್ತಾ ಇದ್ರೂ ಸಹ ಬೇರೆ ನಮ್ಮ ಬದುಕಿಗೆ ಬೇಕಾದಂಥ ಕೆಲವೊಂದು ಪಾಠವನ್ನು ಸಹ ನೀವು ವಿದ್ಯಾರ್ಥಿ ಜೀವನದಲ್ಲಿ ಕಲಿತಾ ಹೋಗ್ಬೇಕಾಗಿರ್ತದೆ. ಅದು ನಾನು ಹೇಳಬೇಕಾದಂಥ ಒಂದು ಕಿವಿ ಮಾತು ಅಂತೇಳಿ ಭಾವಿಸ್ತಾ, ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೊಟ್ಟಿದ್ದಾರೆ. ಒಳ್ಳೆಯ ಲೈಬ್ರರಿ ಇದೆ, ಒಳ್ಳೆಯ ಸ್ಟಾಫ್ ಇದೆ, ವಾತಾವರಣ ಇದೆ. ಜೊತೆಗೆ ನೀವು ಇಲ್ಲೇ ಹೆಚ್ಚು ದಿನದ 24 ಗಂಟೆ ಆಕ್ಟಿವ್ ಅವರ್ಸ್ಗಳನ್ನು ನೀವು ಜಾಸ್ತಿ ಕಾಲ ಕಳೀತಾ ಇದ್ದೀರಿ, ಇಲ್ಲಿ ಕಲಿತಾ ಇದ್ದೀರಿ. ಯಾಕಂತಂದರೆ ನೀವು ಅದೇ ಮನೆಯಿಂದ ಓಡಾಡೋದಾದರೆ ನೀವು ಟ್ಯೂಷನ್ಗೆ ಎಲ್ಲೋ ಹೋಗಿ ಟೈಮ್ ಪಾಸ್ ಆಗುತ್ತೆ ಅಥವಾ ಟೈಮ್ ವೇಸ್ಟ್ ಆಗ್ತದೆ, ನೀವು ಹೋಗೋದಕ್ಕೆ ಬರೋದಕ್ಕೆ ಟ್ರಾವೆಲ್ ಟೈಮ್ ಆಗ್ತದೆ, ಅವೆಲ್ಲವೂ ಇಲ್ಲಿ ಮಿಕ್ಕಿದ್ದು ನಿಮಗೆ ಕ್ರೆಡಿಟ್ ಆಗಬೇಕು, ಅದು ನಿಮಗೆ ಫ್ರೂಟ್ಫುಲ್ ಆಗಬೇಕು. ತಂದೆ ತಾಯಿಗಳು ನಿಮಗೆ ಬಂಡವಾಳ ಹೂಡಿದ್ದಾರೆ, ಅದಕ್ಕೆ ಲಾಭ ಕೊಡಬೇಕು. ಆ ಜವಾಬ್ದಾರಿ ನಿಮ್ಮ ಮೇಲಿದೆ. ಆ ಜವಾಬ್ದಾರಿಯನ್ನು ಅರ್ಥಕೊಂಡು ನೀವು ಇಲ್ಲಿ 2 ವರ್ಷ ನಿಮ್ಮ ಹೆಚ್ಚು ಗರಿಷ್ಠ ಮಟ್ಟದ ಶ್ರಮವನ್ನು ಹಾಕಿದ್ದೆ ಆದರೆ ಖಂಡಿತ ನೀವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಚೇರ್ಮನ್ ಸರ್ ಮತ್ತು ಅಭಿರಾಮ್ ಸರ್ ಸುಸ್ತಾಗಬೇಕು ಇಲ್ಲಿ ನಿಮಗೆ ಅವಾರ್ಡ್ಗಳನ್ನು ಕೊಟ್ಟು ಮೊಮೆಂಟೋಸನ್ನು ಕೊಟ್ಟು. ಯಾಕಂತಂದರೆ ಅಚೀವರ್ಸು ಇಲ್ಲಿ ಕೂತಿರ್ತಕ್ಕಂಥವ್ರು ಪ್ರಮಾಣ ಜಾಸ್ತಿ ಇದೆ ಅಂತಕ್ಕಂಥ. ಕೇವಲ ಇದು ಇಲ್ಲಿ ಆಗಿರ್ತಕ್ಕಂಥ ಸಾಧನೆ 6 ವರ್ಷದ ಸಾಧನೆ. ಇನ್ಸ್ಟಿಟ್ಯೂಷನ್ಗಳಿಗೆ ಯಾವತ್ತೂ ಸಾವು ಅಥವಾ ನೋವು ಅನ್ನೋದು ಇರೋದಿಲ್ಲ. ಅದು ದಿನನಿತ್ಯ ಬೆಳೀತಾ ಇರ್ತಕ್ಕಂಥದ್ದು, ದಿನನಿತ್ಯ ಹೊಸತನವನ್ನು ತರ್ತಕ್ಕಂಥದ್ದು. ಅದು ಮನುಷ್ಯರ ಅಥವಾ ವಿದ್ಯಾರ್ಥಿಗಳ ಜೀವನದಲ್ಲಿ ಬೆಳಕನ್ನು ಕೊಡ್ತಕ್ಕಂಥ ಸಂಸ್ಥೆಗಳಾಗಿರ್ತದೆ. ಆ ನಿಟ್ಟಿನಲ್ಲಿ ಈ ಒಂದು ಎಕ್ಸೆಲ್ ವಿದ್ಯಾಸಂಸ್ಥೆ ಅನ್ನೋದು ಒಂದು ಪ್ರಮುಖವಾದಂಥ ಒಂದು ವಿದ್ಯಾಸಂಸ್ಥೆಯಾಗಿ ಜ್ಞಾನ ದಾಹವನ್ನು ಇಂಗಿಸ್ತಾ ಇದೆ ಅಂತೇಳಿ ಹೇಳ್ತೇನೆ. ಜೊತೆಗೆ ಅವರಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರು ಒಂದು ಮನೆಯ ರೀತಿಯಲ್ಲಿ, ನಾನು ಅಡ್ಮಿಷನ್ಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಹೆಚ್ಚು ಕಡಿಮೆ ಅಲ್ಲೆಲ್ಲ ಪ್ರೋಸೆಸ್ ಮಾಡಿದಂಥವ್ರು ನಾನು ಆಫೀಸ್ ಸ್ಟಾಫ್ ಅಂತ ಅನ್ಕೋತಾ ಇದ್ದೆ. ಆಮೇಲೆ ಗೊತ್ತಾಯಿತು ಅವರೇ ಫಿಸಿಕ್ಸ್ ಲೆಕ್ಚರು, ಅವರೇ ಬಯಾಲಜಿ ಲೆಕ್ಚರು, ಅವರೇ ಕನ್ನಡ ಮೇಡಮು, ಇವರೇ ಇಂಗ್ಲೀಷ್ ಮೇಡಮು ಅಂತೇಳಿ. ಈ ಥರದ ವಾತಾವರಣನ ನಾವೆಲ್ಲೂ ನೋಡೋಕ್ಕಾಗೋದಿಲ್ಲ. ಯಾವಾಗ ನಮ್ಮದು, ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ಫ್ಯಾಮಿಲಿ ನಮ್ಮದು ಅಂತ ಹೇಳಿ ನಾವು ನಮ್ಮನ್ನು ಅರ್ಪಿಸ್ಕೊಳ್ತೀವಿ, ಆವಾಗ ಅದರಲ್ಲಿ ಉತ್ತಮತೆಯನ್ನು ಕಾಣ್ತೇವೆ, ಒಂದು ಗ್ರೇಟ್ ಅಚೀವ್ಮೆಂಟನ್ನು ಕಾಣ್ತೇವೆ. ಯಾವಾಗಲೂ ಹಾಗೇನೆ ನಮ್ಮ ಸಾಧನೆ ಮಾತನಾಡಬೇಕೇ ವಿನಃ ನಮ್ಮ ಇತರೆ ಮಾತುಗಳು ಅದರಲ್ಲಿ ಗೌಣವಾಗಿರಬೇಕು ಅಥವಾ ಮೌನವಾಗಿರಬೇಕು. ಈ ಎಲ್ಲ ಮಾತುಗಳನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ನೀವು ಪ್ರಥಮ ವರ್ಷದವರಿದ್ದೀರಿ, ದ್ವಿತೀಯ ವರ್ಷದವರಿದ್ದೀರಿ, ಲಾಂಗ್ ಟರ್ಮ್ ಕೋರ್ಸ್ಗಳನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಬೆಸ್ಟ್ ಆಫ್ ಲಕ್ ಹೇಳ್ತಾ, ಹೆಚ್ಚು ಜನ ಮುಂದಿನ 24ರ ಎಕ್ಸೆಲ್ ಪರ್ವದಲ್ಲಿ ನಾನು ಹೇಳ್ದಾಗೆ ಅವರು ಕೈ ಮತ್ತು ಮನಸ್ಸು ಹೆಚ್ಚು 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 ಶ್ರಮ ಹಾಕೋ ರೀತಿಯಲ್ಲಿ, ಅವರು ಸುಸ್ತಾಗೋ ರೀತಿಯಲ್ಲಿ ನಿಮ್ಮ ಅಚೀವ್ಮೆಂಟ್ ಆಗಬೇಕು ಮತ್ತು ಅಚೀವರ್ಸ್ ಜಾಸ್ತಿ ಆಗಬೇಕು ಅಂತೇಳಿ ಹಾರೈಸ್ತೇನೆ. ವಿಶ್ ಯು ಬೆಸ್ಟ್ ಆಫ್ ಲಕ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.